ಮೀನಾಕ್ಷಿ, ಸಾರಿ, ನಿನ್ನ ಹೆಸರಿಡಿದ ಕರೆ ಯೋಗ್ಯತೆ ಕೂಡ ನನಗಿಲ್ಲಪ್ಪ. ನಾನು ತಪ್ಪು ಮಾಡಿಬಿಟ್ಟೆ. ನೋಡು, ದಿನ ನಾನು ಯಾತಕ್ಕೋಸ್ಕರ ನಿನ್ನ ಕಣ್ಮುಂದೆ ಕಾಣಿಸ್ಕೋತಾ ಇದ್ದೆ ಗೊತ್ತಾ? ನನ್ನ ಮೇಲೆ ನಿನಗೆ ಕೋಪ ಕಮ್ಮಿಯಾಗಿ ಈ ನಮ್ಮ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಆದ್ರೆ ನಾನು ನಿನ್ನ ಕಣ್ಮುಂದೆ ಇರೋದೇ ಒಂದು ದೊಡ್ಡ ಸಮಸ್ಯೆ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ಯೋಚನೆ ಮಾಡಬೇಡ. ಇನ್ನು ಮುಂದೆ ನಾನು ನಿನ್ಗೆ ತೊಂದರೆ ಕೊಡೋದಿಲ್ಲ. ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ನಿನಗೆ ಯಾವಾಗ ನಾನು ನೋಡ್ಬೇಕು ಅನ್ಸುತ್ತೋ ಅವಾಗ ಬಾ. ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಒಂದು ವೇಳೆ ಅದು ಸಾಧ್ಯ ಆಗಿಲ್ಲ ಅಂದ್ರು ಕನಿಷ್ಠ ನಾನು ಸತ್ತ ಮೇಲಾದರೂ ನನ್ನ ಅಂತ್ಯಕ್ರಿಯೆನ ನೀನೇ ಮಾಡಬೇಕು.